ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟು ನಿಮಗೆ ಬರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯ 4ನೇ ದಿನದ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಿದ್ದೀನಿ. ಯಾವ ದೇವಿಯನ್ನು ಪೂಜೆ ಮಾಡಬೇಕು, ಹಾಗೆ ಯಾವ ಹೂವನ್ನು ಅರ್ಪಿಸಬೇಕು, ಯಾವ ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಬೇಕು, ಜೊತೆಗೆ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು ಅನ್ನೋದನ್ನು ನೋಡೋಣ. ನವರಾತ್ರಿಯ 4ನೇ ಸ್ವರೂಪವಾದ ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡಲಾಗುತ್ತೆ. ಕೂಷ್ಮಾಂಡ ದೇವಿಗೆ ಅಷ್ಟಭುಜ ದೇವಿ ಅಂತ ಕೂಡ ಕರೆಯಲಾಗುತ್ತೆ. ಯಾಕಂದರೆ 8 ಕೈಗಳನ್ನು ಈ ದೇವಿ ಹೊಂದಿರುತ್ತಾಳೆ. 8 ಕೈಗಳಲ್ಲಿಯೂ ಕೂಡ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಿರುತ್ತಾಳೆ. ಜೊತೆಗೆ ಹುಲಿಯ ಮೇಲೆ ಕುಳಿತಿರುತ್ತಾಳೆ. ದುರ್ಗಾ ಮಾತೆಯ 4ನೇ ಸ್ವರೂಪವಾದ ಕೂಷ್ಮಾಂಡ ದೇವಿಯ ಆರಾಧನೆಯಿಂದ ಬುದ್ಧಿವಂತಿಕೆಯನ್ನು ಅಭಿವೃದ್ಧಿಗೊಳಿಸ್ಕೊಳ್ಬೋದು. ಹಾಗೆ ಜೀವನದಲ್ಲಿ ಉತ್ತಮವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಶಕ್ತಿಯನ್ನು ಈ ದೇವಿ ಕೊಡುತ್ತಾಳೆ ಅನ್ನೋ ನಂಬಿಕೆ ಇದೆ. ಇನ್ನು ಕೂಷ್ಮಾಂಡ ಅನ್ನೋ ಹೆಸರಿಗೆ ಇರೋ ಅರ್ಥ ಏನು ಅಂತ ಹೇಳಿದ್ರೆ ಬೂದುಗುಂಬಳಕಾಯಿ ಅಂತ. ಇನ್ನು ಈ ಬೂದುಗುಂಬಳಕಾಯಿ ಅಂತ ಹೇಳಿದ್ರೆ ಕೂಷ್ಮಾಂಡ ದೇವಿಗೆ ತುಂಬಾ ಪ್ರಿಯವಾದದ್ದು. ಹಾಗೆ ಅದರಿಂದ ಬೇಕಂದರೆ ಬೂದುಗುಂಬಳಕಾಯಿ ಯಾವುದಾದ್ರೂ ನೈವೇದ್ಯ ಮಾಡಿ ದೇವಿಗೆ ಅರ್ಪಿಸೋದ್ರಿಂದ ಸಕಲ ಇಷ್ಟಾರ್ಥ ಕೂಡ ನೆರವೇರುತ್ತೆ. ಸೊ ಬೂದುಗುಂಬಳಕಾಯಿಯಿಂದ ಏನು ಮಾಡ್ಬೋದು ಅಂದರೆ ಹಲ್ವಾ ಕೂಡ ಮಾಡ್ಬೋದು. ಇನ್ನು ಈ ದೇವಿಯನ್ನು ಪೂಜೆ ಮಾಡೋದ್ರಿಂದ ರೋಗಗಳು ಅಥವಾ ಏನಾದರೂ ಭಯ ಪಡೋದು, ಮನಸ್ಸಿಗೆ ಯಾವಾಗಲೂ ಭಯ ಆಗತ್ತೆ, ಯಾರಾದರೂ ನಮಗೆ ಏನಾದರೂ ಮಾಡಿಸ್ತಾರೆ ಅನ್ನೋ ಭಯ ಇತ್ತು ಅಂದರೆ ಈ ಪೂಜೆ ಮಾಡೋದ್ರಿಂದ ಅದು ಕೂಡ ನಿವಾರಣೆ ಆಗತ್ತೆ. ಇನ್ನು ಈ ದೇವಿಗೆ ಯಾವ ಹೂ, ಯಾವ ನೈವೇದ್ಯ ಹಾಗೂ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು, ಹಾಗೆ ಯಾವ ಬೀಜಾಕ್ಷರಿ ಮಂತ್ರವನ್ನು ಪಠನೆ ಮಾಡಬೇಕು ಅಂತ ಹೇಳಿದ್ರೆ ಮಲ್ಲಿಗೆ ಹೂ ಅಂತ ಹೇಳಿದ್ರೆ ಕೂಷ್ಮಾಂಡ ದೇವಿಗೆ ತುಂಬಾ ಪ್ರಿಯವಾಗಿರುವಂಥದ್ದು. ಮಲ್ಲಿಗೆ ಹೂ ಸಿಕ್ಕಿದ್ರೆ ಮಲ್ಲಿಗೆ ಹೂನ ಇಟ್ಟು ಪೂಜೆ ಮಾಡ್ಬೋದು. ಇನ್ನು ನೈವೇದ್ಯ ಅಂತ ಬಂದರೆ ಮಲ್ಪುವ ಅಂತ ಹೇಳ್ತಾರೆ. ಮಲ್ಪುವ ಅಂತ ಹೇಳಿದ್ರೆ ಮೈದಾ ಮತ್ತು ಸಕ್ಕರೆಯಿಂದ ಮಾಡುವಂಥ ಒಂದು ಸಿಹಿ ಖಾದ್ಯ ಅಂತ ಹೇಳ್ಬೋದು. ಇದು ಕೂಡ ತುಂಬಾ ಪ್ರಿಯವಾಗಿರುವಂಥದ್ದು. ಬದಲಿಗೆ ಬೂದುಗುಂಬಳಕಾಯಿ ಹಲ್ವಾ ಕೂಡ ನೀವು ಮಾಡ್ಬೋದು. ಇದೆರಡೂ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ದೇವಿಗೆ ಯಾವುದಾದ್ರೂ ಡ್ರೈ ಫ್ರೂಟ್ಸು ಅಥವಾ ಬಾಳೆಹಣ್ಣಿಂದ ಕೂಡ ನೀವು ನೈವೇದ್ಯನ ಮಾಡ್ಬೋದು. ಹಾಗೆ ಈ 4ನೇ ದಿವಸ ಕೂಷ್ಮಾಂಡ ದೇವಿಗೆ ಇಷ್ಟವಾಗಿರುವಂಥ ಬಣ್ಣ ಅಂತ ಹೇಳಿದ್ರೆ ಕಿತ್ತಳೆ ಬಣ್ಣ, ಅಂದರೆ ಆರೆಂಜ್ ಕಲರು ಬಟ್ಟೆಯನ್ನು ಧರಿಸಿ ನೀವು ಪೂಜೆಯನ್ನು ಮಾಡ್ಬೋದು. ಸೊ ಇವತ್ತಿನ ದಿವಸ ನೀವು ಪಠನೆ ಮಾಡಬೇಕಾಗಿರೋಂಥ ಬೀಜಾಕ್ಷರಿ ಮಂತ್ರ ಅಂತ ಹೇಳಿದ್ರೆ ಓಂ ಕೂಷ್ಮಾಂಡ ದೇವಿಯೇ ನಮಃ ಅಂತ 108 ಬಾರಿ ನೀವು ಅಷ್ಟೋತ್ತರನ ಮಾಡಿ, ಹಾಗೂ ಲಲಿತಾ ಸಹಸ್ರನಾಮ ಅಥವಾ ದೇವಿ ಮಹಾತ್ಮೆ ಬುಕ್ ಏನಾದರೂ ನೀವು ಓದ್ತಾ ಇದ್ದರೆ ಅದು ಕೂಡ ಓದ್ಕೋಬೋದು. ಈ ಸಮಯದಲ್ಲಿ ನವರಾತ್ರಿ ಸಮಯದಲ್ಲಿ ಲಲಿತಾ ಸಹಸ್ರನಾಮ ಓದೋದು ತುಂಬಾ ಒಳ್ಳೆಯದು. ಸೊ ಹಾಗೆ ಹಿಂದಿನ ದಿನ ಏನು ಹೂವೆಲ್ಲ ಇಟ್ಟಿರ್ತೀರ ಅದನ್ನು ಚೇಂಜ್ ಮಾಡಿ ಏಳಿರೋ ನೈವೇದ್ಯ ಮತ್ತು ಬಣ್ಣದ ಬಟ್ಟೆಯನ್ನು ಧರಿಸಿ ಸಾಯಂಕಾಲ ಹೊಸ್ತಿಲು ಪೂಜೆಯನ್ನು ಮಾಡಿ ಹಾಗೆ ತಾಯಿಗೆ ಕೆಂಪಾರತಿಯನ್ನು ಮಾಡಿದ್ರೆ 4 ದಿನದ ಪೂಜೆ ಸಮಾಪ್ತಿಯಾಗುತ್ತೆ.